ದೇವುಡು ಅವರ ಮಹಾಬ್ರಾಹ್ಮಣ 66ನೆಯ ತರಂಗ. ವಿಶ್ವಾಮಿತ್ರರು ಕೇಳಿದರು. ಆ ಹೊಸಬರ ದರ್ಶನವಾಯಿತು. ಸಾವಿತ್ರ ಕಿರಣವು ಮೂರ್ತಿಮತಿಯಾಗಿ ಎದುರು ನಿಂತಿದೆ. ಪಂಚಮುಖಗಳು ಅದ್ಭುತವಾಗಿ ಕೇವಲ ಕಮಲಪತ್ರಗಳಿಂದಲೇ ಆಗಿರುವಂತಿರುವ ಆ ತಾಮ್ರವರ್ಣದ ದಿವ್ಯ ದೇಹ, ಅರುಣಕಾಂತಿಯನ್ನು ಸಂಗ್ರಹಿಸಿ ಎರಕ ಹೊಯ್ದಂತೆ ತೋರುವ ಪವಿತ್ರ ಮೂರ್ತಿ. ಮುಖದಲ್ಲಿಯೂ ಮೂರು ಕಣ್ಣುಗಳು. ಬೆಳ್ಳಿಯ ಗೆರೆಯಂತಿರುವ ಬಾಲಚಂದ್ರನು ಶಿರೋಭಾಗದಲ್ಲಿ ಶೋಭಿಸುತ್ತಿದ್ದಾನೆ. ಅನೇಕ ಬಾಹುಗಳು, ಅನೇಕ ಆಯುಧಗಳು. ಸಜ್ಜನರ ಮನಸ್ಸಿನಂತೆ ಚಂಚಲವಾದರೂ ನಿಶ್ಚಲವೆನ್ನಬಹುದಾದ ಜಲರಾಶಿಯ ಮೇಲೆ ಮುಂಜಾವದಲ್ಲಿ ಬೆಳ್ಳಿಯ ಬೆಳಕು ಬಂದಾಗ ಹರಡುವ ಮಂದಪ್ರಭೆಯನ್ನು ಬೀರುತ್ತಾ ಆ ದೇವಿಯು ಕಮಲಾಸನದಲ್ಲಿ ಕುಳಿತಿದ್ದಾಳೆ. ಭಗವಾನರು ಒಪ್ಪಿಸಿದ ಪೂಜೆಯನ್ನು ಕೈಗೊಂಡು ದೇವಿಯು ಪ್ರಸನ್ನ ಮುಖಳಾಗಿ ಪ್ರಸಾದವನ್ನು ಅನುಗ್ರಹಿಸಲು ಸಿದ್ಧಳಾಗಿದ್ದಾಳೆ. ಪೂಷನು, ವಿಶ್ವಾಮಿತ್ರ, ಮಿಕ್ಕವರೆಲ್ಲರಿಗೂ ಮಂತ್ರದ ಅನುಷ್ಠಾನದಿಂದ ಸಾಕ್ಷಾತ್ಕಾರವಾಗಿ ದಿವ್ಯ ದರ್ಶನವಾಗುವುದು. ನಿನಗೆ ದೇವದರ್ಶನವಾಗಿ ಮಂತ್ರವು ಬರುವುದು. ಇದುವರೆಗೆ ನೀನು ಮಂತ್ರಪತಿಯಾಗಿದ್ದೆ, ಮಂತ್ರಕೃತ್ ಆಗಿದ್ದೆ. ಈಗ ಮಂತ್ರದ್ರಷ್ಟನಾಗು. ಆ ದೇವಿಯ ಸ್ವರೂಪವನ್ನೂ ಮಹಿಮೆಯನ್ನೂ ಆಕೆಯನ್ನೇ ಕೇಳು. ವೇದಪುರುಷನ ಸ್ತ್ರೀ ರೂಪವಿದು. ಈಕೆಯೇ ವೇದಮಾತೆಯು. ಈಕೆಯ ಅನುಗ್ರಹವಿಲ್ಲದಿದ್ದರೆ ವೇದಪುರುಷನ ಅನುಗ್ರಹವು ಲಭಿಸುವುದಿಲ್ಲ. ನಾವೆಲ್ಲರೂ ಈಕೆಯನ್ನು ಕಂಡು ಬಲ್ಲೆವಲ್ಲದೆ ಈಕೆಯ ಪ್ರಭಾವವನ್ನು ಪೂರ್ಣವಾಗಿ ಅರಿಯೆವು. ಆದ್ದರಿಂದ ಆಕೆಯನ್ನೇ ಕೇಳು ಎಂದು ವಿಶ್ವಾಮಿತ್ರನನ್ನು ಮುಟ್ಟಿದನು. ಪೂಷನ ಸ್ಪರ್ಶದಿಂದ ವಿಶ್ವಾಮಿತ್ರನ ದೇಹವು ಪುಳಕಿತವಾಯಿತು. ಅಗ್ನಿ ಸಂಸ್ಪರ್ಶದಿಂದ ಕಾದ ಲೋಹವು ಕೆಂಪಾಗಿ ತೇಜೋಮಂಡಲವಾಗಿ ಉದ್ದೀಪ್ತವಾಗುವಂತೆ ಭಗವಾನರೂ ತೇಜೋಮಂಡಲವಾದರು. ರೋಮಕೂಪವೂ ಒಂದೊಂದು ನಾಲಗೆಯಾಗಿ ಆ ದೇವಿಯನ್ನು ಸ್ತುತಿಸುವುದಕ್ಕೆ ಸಿದ್ಧವಾಗಿರುವಂತೆ ಆಗಿರಲು ಅವರ ಬಾಯಿಂದ ಸ್ತೋತ್ರ ರೂಪವಾಗಿ ಮಾತು ಧಾರೆಯಾಗಿ ಹೊರಟಿತು. ಆ ಮಹಾದೇವಿಯು ಅಭಯ ವರದ ಮುದ್ರೆಗಳನ್ನು ತೋರಿಸಿದಳು. ತೆರೆದಿಟ್ಟ ಪುಸ್ತಕದಿಂದ ಓದುವಂತೆ ಭಗವಾನರು ಆನಂದದಿಂದ ಉದುರುತ್ತಿರುವ ಅಶ್ರುಗಳು ಬಾಹ್ಯ ದೃಷ್ಟಿಯನ್ನು ಮುಚ್ಚುತ್ತಿದ್ದರೂ ಅಂತಃಕರಣವು ಸೂರ್ಯಕಿರಣಗಳಿಂದ ಅರಳುತ್ತಿರುವ ತಾವರೆಯಂತೆ ಅರಳುತ್ತಿರಲು ಭಗವಾನರು ಆ ವೇದ ಮಾತೆಯನ್ನು ಸ್ತೋತ್ರ ಮಾಡಿದರು. ದೇವಿ, ನಿನಗೆ ನಮಸ್ಕಾರವು. ಸೃಷ್ಟಿಕರ್ತನ ಪರಾಶಕ್ತಿಯಾಗಿ ಲೋಕಲೋಕಗಳನ್ನೆಲ್ಲ ಆವರಿಸಿ ಕುಳಿತಿರುವ ಪ್ರಾಣಶಕ್ತಿಯಾದ ನಿನಗೆ ನಮಸ್ಕಾರವು. ಅರಳಿದ ತಾವರೆಯನ್ನು ಆಶ್ರಯಿಸಿರುವ ದಳಗಳಂತೆ ಕರ್ಮಕಾಂಡಕ್ಕೆ ಆಧಾರವಾದ ವಿದ್ಯೆಗಳೆಲ್ಲವೂ ನಿನ್ನನ್ನು ಆಶ್ರಯಿಸಿರುವುದರಿಂದ ನಿನ್ನನ್ನು ವಿದ್ವಾಂಸರು ಧರ್ಮ ಸಂವರ್ಧಿನಿ ಎಂದು ಆರಾಧಿಸುವರು. ಅರಳಿದ ತಾವರೆಯು ಪರಿಮಳವನ್ನು ಬೀರುವಂತೆ ಶುದ್ಧ ಬ್ರಹ್ಮವಿದ್ಯೆಯನ್ನು ಅನುಗ್ರಹಿಸುವ ನಿನ್ನನ್ನು ಬಲ್ಲವರು ಬ್ರಹ್ಮಮಯೀ ಎನ್ನುವರು. ಬಿರಿದ ತಾವರೆಯು ಸುರಿಯುವ ಪುಷ್ಪರಾಜದಂತೆ ಸಿದ್ಧಿಗಳ ಮಳೆಯನ್ನು ಸುರಿಯುವ ನಿನ್ನನ್ನು ಸಿದ್ಧಿಪ್ರದಾಯಿನಿ ಎನ್ನುವರು. ಸರ್ವ ಹೃದಯಗಳಲ್ಲೂ ಕುಳಿತು ಎಲ್ಲವನ್ನೂ ಪ್ರೇರಿಸುವ ಸಾವಿತ್ರೀ ದೇವಿಗೆ ನಮಸ್ಕಾರವು. ಎಲ್ಲರ ಮನೋಬುದ್ಧಿಗಳಲ್ಲಿ ಕುಳಿತು ವೃತ್ತಿಗಳನ್ನು ಬೆಳೆಸುವ ಸರಸ್ವತೀ ದೇವಿಗೆ ನಮಸ್ಕಾರವು. ಎಲ್ಲೆಲ್ಲಿಯೂ ಇದ್ದುಕೊಂಡು ಮಾಡಿದ ಕೆಲಸವು ಸಫಲವಾಗುವ ಹಾಗೆ ಮಾಡುವ ಗಾಯತ್ರೀ ದೇವಿಗೆ ನಮಸ್ಕಾರವು. ದೇವಿ, ಜಗದ್ಧಾತ್ರಿ, ಮನಸ್ಸು ಮಾಡು, ಕೃಪೆ ಮಾಡು, ದಯವಿಡು. ಲೋಕವನ್ನೆಲ್ಲ
ಆರ್ಯವನ್ನು ಮಾಡುವ ಮಂತ್ರರಾಜನನ್ನು ಕಂಡು ನುಡಿಯುವ ಭಾಗ್ಯವು ನನ್ನದಾಗಲಿ. ಬ್ರಹ್ಮರ್ಷಿಗಳ ಇಷ್ಟಾರ್ಥವೂ ನೆರವೇರಲಿ. ವಿಶ್ವವೆಲ್ಲವೂ ಉದ್ಧಾರವಾಗುವ ಹಾದಿಯನ್ನು ಕಂಡುಕೊಳ್ಳಲಿ. ಭಗವತೀ ಗಾಯತ್ರಿ ದೇವಿಯು ವಿಶ್ವಾಮಿತ್ರನು ಹೊಗಳುತ್ತಿದ್ದ ಹಾಗೆಯೇ ತನ್ನ ಸಾವಿತ್ರಿ, ಸರಸ್ವತಿ, ಗಾಯತ್ರಿ ರೂಪಗಳನ್ನು ತೋರಿಸಿದಳು. ಪ್ರಣವವೊಂದೇ ಕಾವಲೊಡೆದು 16 24 ಬ್ರಹ್ಮಾಂಡವೆಲ್ಲವನ್ನೂ ಆವರಿಸಿರುವ ರಹಸ್ಯವನ್ನು ತೋರಿಸಿ, ಭೂಮ್ಯಂತರಿಕ್ಷ ಆಕಾಶಗಳಲ್ಲೆಲ್ಲ ತುಂಬಿ ಹೋಗಿರುವ ತನ್ನ ನಾದಸ್ವರೂಪವನ್ನು ತೋರಿಸಿ, ವತ್ಸ, ಇದನ್ನು ಅನುಸಂಧಾನ ಮಾಡಿ ನಿನ್ನದು ಮಾಡಿಕೊ. ನೀನು ಕೃತಾರ್ಥನಾದುದರ ಗುರುತಾಗಿ ನಿನ್ನ ಬಾಯಲ್ಲಿ 24 ಅಕ್ಷರಗಳ 3 ಪಾದಗಳ ಮಂತ್ರವು ಪ್ರಕಟವಾಗುವುದು. ಅದನ್ನು ಅನುಸಂಧಾನ ಮಾಡಿ ಅದನ್ನು ನಿನ್ನದು ಮಾಡಿಕೊ. ಆ ಮಂತ್ರಕ್ಕೆ ದೇವತೆಯು ಸವಿತೃವೇ ಆದರೂ ಪೂಷಾದೇವನ ಅನುಗ್ರಹದಿಂದ ನಿನಗೆ ಮೊದಲು ನನ್ನ ದರ್ಶನವಾಯಿತಾದ್ದರಿಂದ ನಿನ್ನ ಬಾಯಲ್ಲಿ ಹೊರಡುವ ಮಂತ್ರವು ಗಾಯತ್ರಿ ಎಂದೇ ಪ್ರಸಿದ್ಧವಾಗಲಿ. ಅಷ್ಟೇ ಅಲ್ಲ, ಗಾಯತ್ರಿಯು ವಿಶ್ವಾಮಿತ್ರ ಗಾಯತ್ರಿ ಎಂದು ಆಗಲಿ. ನೀನು ಯಾರಿಗಾದರೂ ನನ್ನನ್ನು ದಾನ ಮಾಡು, ನಾನು ಅವರನ್ನು ಕಾಪಾಡುವೆನು. ಅವನನ್ನು ಆರ್ಯನನ್ನು ಮಾಡುವೆನು. 3 ವೇದಗಳಿಗೆ ಅಧಿಕಾರಿಯನ್ನು ಮಾಡುವೆನು. ಆದರೆ ಇಗೋ, ಇದೇ ಮಾತು, ನನ್ನನ್ನು ದುರುಪಯೋಗಪಡಿಸಿದವನ ವಂಶವು ಒಣಗುವ ಮರದಂತೆ ಒಣಗಿ ಹೋಗುವುದು ಎಂದು ಹೇಳಿ, ಬ್ರಹ್ಮಣಸ್ಪತಿ ಪೂಷರ ಅಪ್ಪಣೆಯನ್ನು ಕೇಳಿ ವಿಶ್ವಾಮಿತ್ರರಿಗೂ ಹೇಳಿ ಆತನ ಪೂಜೆಯನ್ನು ಪಡೆದು ಅಂತರ್ಧಾನಳಾದಳು. ಅವರೂ ಪರಮಾನಂದ ಭರಿತರಾಗಿ ಕೃತಕಾರ್ಯರಾದ ವಿಶ್ವಾಮಿತ್ರರನ್ನು ಆನಂದಾಶ್ರುಪೂರ್ವವಾಗಿ ಹೊಗಳಿ ಆತನಿಂದ ಪೂಜೆಯನ್ನು ಪಡೆದು ಮರೆಯಾದರು. ವಿಶ್ವಾಮಿತ್ರರೂ ನಡೆದುದೆಲ್ಲವನ್ನೂ ಆವೃತ್ತಿ ಹಾಕುವ ವಿದ್ಯಾರ್ಥಿಯಂತೆ ಮತ್ತೆ ಮತ್ತೆ ಜ್ಞಾಪಕ ಮಾಡಿಕೊಳ್ಳುತ್ತಾ ಮುಂದಿನ ಕಾರ್ಯವನ್ನು ಕುರಿತು ಚಿಂತಿಸುತ್ತಾ ಆನಂದಪರವಶರಾಗಿ ಹಾಗೇ ಮೈಮರೆತು ಅಲ್ಲಿಯೇ ಕುಳಿತಿದ್ದರು. 67ನೆಯ ತರಂಗ. ಕೃತಕೃತ್ಯರಾದ ವಿಶ್ವಾಮಿತ್ರರು ಲೋಪಾಮುದ್ರಾ ಅಗಸ್ತ್ಯರು ಒಪ್ಪಿಸಿದ ಪೂಜೆಯನ್ನು ಒಪ್ಪಿಕೊಂಡು ನರ್ಮದಾ ತೀರಕ್ಕೆ ಹೋದರು. ದಾರಿಯುದ್ದಕ್ಕೂ ಆಶ್ರಮದಲ್ಲಿಯೂ ಇರಲಿ ಅಡಿಗಡಿಗೂ ಎಲ್ಲರೂ ಅವರಿಗೆ ಸತ್ಕಾರ ಮಾಡುತ್ತಿದ್ದಾರೆ. ತಿಳಿದವರು ಇರಲಿ ತಿಳಿಯದವರೂ ಕೂಡ ಆ ತೇಜಸ್ಸನ್ನು ಕಂಡು ಸಂತೋಷಭರಿತರಾಗಿ ಪ್ರಣಾಮ ಮಾಡುತ್ತಾರೆ. ಭಗವಾನರು ಕಣ್ಣು ಬಿಟ್ಟಿರುವುದುಂಟು, ಅವರಿಗೆ ರೂಪ ದರ್ಶನವಾಗುವುದುಂಟು. ಆದರೆ ಆ ಕಣ್ಣು ಮಾತ್ರ ಕಾಣುತ್ತಿರುವ ರೂಪದ ಹಿಂದೆ ಅವಿತುಕೊಂಡಿರುವ ಯಾವುದೋ ಆ ರೂಪವನ್ನು ಕಾಣಬೇಕೆಂದು ಹವಣಿಸುತ್ತಿರುವಂತಿದೆ. ಕಿವಿಯು ಕೇಳುವುದುಂಟು, ಆದರೆ ಕೇಳಿದ ಸದ್ದಿನ ಆ ಕೊನೆ ಈ ಕೊನೆಗಳನ್ನು ಹುಡುಕುವುದರಲ್ಲಿ ಕುತೂಹಲ ಹೆಚ್ಚು. ಶ್ವಾಸವಾಡುತ್ತಿರುವುದುಂಟು, ಶ್ವಾಸದ ಕೊನೆ ಮೊದಲುಗಳ ಹಿಂದಿರುವ ಇನ್ನೂ ಯಾವುದೋ ಒಂದನ್ನು ಧ್ಯಾನಗೋಚರ ಮಾಡಿಕೊಳ್ಳುವ ಪ್ರಯತ್ನ ಬಲವಾಗಿದೆ. ಹೀಗೆಯೇ ಪ್ರಪಂಚ ಚಿತ್ರವನ್ನು ಪರಿಭಾವಿಸುತ್ತಾ ನರ್ಮದಾ ತೀರಕ್ಕೆ ಬಂದರು. ಅಲ್ಲಿ ಉತ್ತರ ದಕ್ಷಿಣ ದೇಶಗಳಿಗೆ ನಡುವೆ ದೇವತೆಗಳು ಹಾಕಿರುವ ಗೋಡೆಯೋ ಎಂಬಂತೆ ವಿಶಾಲವಾಗಿ ಎತ್ತರವಾಗಿರುವ ಆ ವಿಂಧ್ಯ ಪರ್ವತದ ಸಾರವು ಕೆಳಗೆ ಇಳಿದು ಬರುತ್ತಿರುವುದೋ ಎಂಬಂತಿರುವ ಆ ನರ್ಮದೆಯ ತೀರದಲ್ಲಿ ಒಂದು ಆಶ್ರಮವನ್ನು ರಚಿಸಿ ನಿಂತರು. ವಸಿಷ್ಠರು ಬಂದು ಹೋಗುವವರೆಗೂ ಅವರಿಗೆ ಶಿಷ್ಯ ಪರಿಗ್ರಹ ಮಾಡುವುದು ಇಷ್ಟವಿಲ್ಲ. ಆದರೆ ಗಾಯತ್ರೀ ದೇವಿಯ ಅನುಗ್ರಹದಿಂದ ಲಭಿಸಿರುವ ಮಂತ್ರರಾಜನನ್ನು
ಪ್ರಭೋಗ ಮಾಡಿ ನೋಡಬೇಕಾದುದು ಒಂದು ಕೆಲಸ ಉಳಿದಿದೆ. ಅದರಿಂದ ಮಿತವಾಗಿ ಶಿಷ್ಯ ಪರಿಗ್ರಹ ಮಾಡಿ ಅವರನ್ನು ಪ್ರಯೋಗಸಿದ್ಧರನ್ನು ಮಾಡಬೇಕೆಂದು ಒಂದು ಸಣ್ಣ ಸಂಕಲ್ಪ. ಇತರರು ಸಂಕಲ್ಪವನ್ನು ಮಾಡಿ ಸಾಧನಗಳನ್ನು ಹಂಚಿಕೊಂಡು ಕಾರ್ಯಗಳನ್ನು ಸಾಧಿಸಬೇಕು. ಮಹನೀಯರಿಗೆ ಆಗಬೇಕಾದ ಕಾರ್ಯಗಳ ಬೀಜಗಳಾಗಿ ಸಂಕಲ್ಪಗಳು ಬಂದು ಅವಕ್ಕೆ ಬೇಕಾದ ಸಾಧನಗಳೆಲ್ಲ ತಾವಾಗಿ ಒದಗಿ ಅಲ್ಪ ಪ್ರಯತ್ನದಿಂದ ಮಹತ್ತರವಾದ ಫಲವಾಗುವುದು. ಭಗವಾನರ ಸಂಕಲ್ಪವೂ ಹಾಗೆಯೇ ಆಯಿತು. ವರ್ಣಚತುಷ್ಟಯದವರೂ ಬಂದು ಸೇರಿದರು. ಎಲ್ಲರಿಗೂ ಉಪದೇಶವಾಯಿತು. ವಿಶ್ವಾಮಿತ್ರರ ಬಾಯಿಂದ ಮಂತ್ರ ಹೊರಡುತ್ತಾ ಇದ್ದ ಹಾಗೆಯೇ ಅದು ಶಿಷ್ಯರ ಕರ್ಣಕುಹರವನ್ನು ಸೇರುತ್ತಿದ್ದ ಹಾಗೆಯೇ ಯಾವುದೋ ಒಂದು ತೇಜೋರಾಶಿಯು ಮುನ್ನುಗ್ಗಿ ರಾಜನು ಹೊರಡುವುದಕ್ಕಿಂತ ಮುಂಚೆ ಹೊರಟ ರಾಜಪರಿವಾರವು ಮುಂದಿನ ಶಿಬಿರದವರೆಗೂ ಹಾದಿಯನ್ನೆಲ್ಲ ಸರಿ ಮಾಡಿ ರಾಜಮಾರ್ಗವನ್ನು ಮಾಡುವಂತೆ ದೇಹದಲ್ಲಿ ನಾಡಿಯಲ್ಲಿರುವ ಮಲವನ್ನು ನಿರ್ಮೂಲ ಮಾಡಿ ತಾನು ರೂಢಮೂಲವಾಗಿ ತುಂಬುತ್ತದೆ. ಮಂತ್ರೋಪದೇಶವಾಗುತ್ತಿದ್ದ ಹಾಗೆಯೇ ಆಪೋಜ್ಯೋತಿಯ ದರ್ಶನವಾಗಿ ದೇಹಾದ್ಯಂತವೂ ಪ್ರಾಣವ್ಯೂಹವಾಗುತ್ತದೆ. ಮನಸ್ಸು ಏಕಾಗ್ರವಾಗುತ್ತದೆ. ಇಂದ್ರಿಯಗಳ ಸ್ವಾತಂತ್ರ್ಯವು ತಪ್ಪಿ ಅವುಗಳಲ್ಲಿದ್ದ ಚಾಂಚಲ್ಯವು ಹುಡುಗರು ತಿಂದ ಮಾವಿನ ಹಣ್ಣಿನಲ್ಲಿ ಆಗುವಂತೆ ನಿಶ್ಶೇಷವಾಗುತ್ತದೆ. ಚಂಚಲವಾದ ಇಂದ್ರಿಯಗಳ ಕಾಟವು ಅಳಿದು ಮನವು ನಿರ್ಮಲವಾಗುತ್ತದೆ. ಮನಸ್ಸಿನ ಕೋಟಲೆಯು ತಪ್ಪಿ ಬುದ್ಧಿಯು ನಿರ್ಮಲವಾಗುತ್ತದೆ. ನಿರ್ಮಲವಾದ ಬುದ್ಧಿಯು ಜ್ಯೋತಿಯನ್ನು ಸಮಗ್ರವಾಗಿ ಕಂಡಂತಾಗಿ ಸಮಾಧಿಗೆ ಏರುತ್ತದೆ. ಭಗವಾನರು ಈಗ ಸದ್ಯದಲ್ಲಿ 12 ಶಿಷ್ಯರನ್ನು ಮಾತ್ರ ತೆಗೆದುಕೊಂಡಿದ್ದಾರೆ. ಅವರನ್ನು ಅವರಷ್ಟು ಜನವೂ ಪ್ರಾಜಾಪತ್ಯ ವ್ರತ ಮಾಡುತ್ತಿದ್ದಾರೆ. ಆಹಾರ ನಿಯಮದಿಂದ ಸ್ಥೂಲ ದೇಹವು ಶುದ್ಧವಾಗಿ ಆಚಾರ ನಿಯಮದಿಂದ ಸೂಕ್ಷ್ಮ ದೇಹವು ಶುದ್ಧವಾಗುತ್ತಿದೆ. ಜ್ಯೋತಿಯು ಸಮಗ್ರವಾಗಿ ಕಾಣುತ್ತದೆ. ಆದರೂ ಅಲ್ಲೊಂದು ಇನ್ನೊಂದು ಏನೋ ಕಪ್ಪು ಇದೆ. ಇದಿಷ್ಟೂ ಅವರು ನೋಡುತ್ತಾರೆ. ವ್ರತವು ಒಂದು ಅಯನ ನಡೆಯಿತು. ಈಗ ಈ ಶಿಷ್ಯರಿಗೆ ಆಗಾಗ ದೇವತಾ ದರ್ಶನವಾಗುತ್ತದೆ. ಆದರೆ ಅದಿನ್ನೂ ಪೂರ್ಣವಾಗಿ ಸಾಂಗವಾಗಿ ಆಗುತ್ತಿಲ್ಲ. ಇನ್ನೂ ಒಂದು ಅಯನವಾಯಿತು. ಶಿಷ್ಯರೆಲ್ಲರೂ ತೇಜಸ್ವಿಗಳಾಗಿದ್ದಾರೆ. ಈಗ ಅವರಿಗೆ ದೇವತಾ ದರ್ಶನವಾಗುತ್ತದೆ. ಒಂದು ದಿನ ಆಚಾರ್ಯರು ಒಂದು ಗಿಡದ ಬುಡದಲ್ಲಿ ಏನೋ ಧ್ಯಾನದಲ್ಲಿದ್ದಾರೆ. ಶಿಷ್ಯನೊಬ್ಬನು ಬಂದು ನಮಸ್ಕಾರ ಮಾಡಿ ಕೊಂಚ ದೂರದಲ್ಲಿ ವಚನ ನಿರೀಕ್ಷೆಯಲ್ಲಿ ನಿಂತಿದ್ದಾನೆ. ಭಗವಾನರು ಏನಪ್ಪ ಎಂದರು. ಏನೋ ಹೇಳಬೇಕೆಂದಿದ್ದಾನೆ. ನಾಚುಗೆ ಭಗವಾನರು ಹತ್ತಿರಕ್ಕೆ ಕರೆದು ಕುಳ್ಳಿರಿಸಿಕೊಂಡು ಏನು ಹೇಳು ಎಂದರು. ಅವನು ಬಂದಿರುವುದು ಏತಕ್ಕೆ ಎಂಬುದು ಅವರಿಗೆ ತಿಳಿಯಿತು. ಆದರೂ ಅವನ ಮುಖದಿಂದಲೇ ಕೇಳಬೇಕೆಂದು ಏನು ಹೇಳು ಎಂದರು. ಶಿಷ್ಯನು ಹೇಳಿದನು, ಇವತ್ತು ಸೂರ್ಯೋದಯದ ವೇಳೆಗೆ ಸರಿಯಾಗಿ ದೇವಿಯ ದರ್ಶನವಾಯಿತು. ಪ್ರಾತಃಸೂರ್ಯನ ತೇಜಸ್ಸನ್ನೆಲ್ಲ ಹಿಡಿದು ಕಡೆದು ಮಾಡಿರುವಂತೆ ಇರುವ ಮೂರ್ತಿಯೊಂದು ಕೆಂಪು ಕಮಲದ ಮೇಲೆ ಪದ್ಮಾಸನದಲ್ಲಿ ಕುಳಿತಿದ್ದಾಳೆ. ಒಂದು ಕಾಲು ಜೋತು ಬಿದ್ದು ಸಣ್ಣಗೆ ಅಲೆಯುತ್ತಿರುವ ನೀರನ್ನು ಮುಟ್ಟಬೇಕೆಂದು ನೀಡಿರುವಂತಿದೆ. ಆ ತಾಯಿಯು ನೋಡಿ ಸಣ್ಣಗೆ ನಕ್ಕಳು. ಆಗ ಆಕೆಯ ನಗುವಿನಿಂದಲೋ ನನ್ನ ಹೃದಯದಿಂದಲೋ ಒಂದು ಜ್ಯೋತಿಯು ಒಡೆದು ಮೂಡಿತು. ಆ ಜ್ಯೋತಿಯ ಈ ಕೊನೆಯಲ್ಲಿ ಒಂದು ಮುದ್ದಾದ ಚಿನ್ನದ ಗರಿಗಳುಳ್ಳ ಹಂಸೆಯೊಂದು ಆಟವಾಡುತ್ತಿತ್ತು. ಇನ್ನೊಂದು ಕ್ಷಣದೊಳಗಾಗಿ ಆ ಚಿಕ್ಕ ಹಂಸೆಯು ಆಟವನ್ನು ಬಿಟ್ಟು ಹಿಂತಿರುಗಿ ನೋಡಿತು. ಆ ಜ್ಯೋತಿಯ ಆ ಕೊನೆಯಲ್ಲಿ
ಒಂದು ದೊಡ್ಡ ಹಂಸೆ. ಅದು ಬರಬರುತ್ತಾ ಬೆಳೆಯಿತು. ಬೆಳೆದು ಬೆಳೆದು ಭೂಮಿ ಆಕಾಶವೆಲ್ಲ ತುಂಬಿ ಹೋಯಿತು. ಈ ಸಣ್ಣ ಹಂಸೆಯು ಆ ದೊಡ್ಡ ಹಂಸೆಯಲ್ಲಿ ಸೇರಿ ಚಿತ್ರದ ಹಂಸೆಯಂತೆ ನಿಶ್ಚಲವಾಯಿತು. ಭಗವಾನರು ನಡುವೆ ಹ್ಞೂ ಹ್ಞೂ ಎಂದು ಹೇಳುತ್ತಿದ್ದವರು ಎದ್ದು ಕುಳಿತರು. ಶಿಷ್ಯನ ಮುಖವನ್ನು ಆನಂದದಿಂದ ನೋಡಿ ಅವನು ಹೇಳಿರುವುದೆಲ್ಲ ನಿಜ ಎಂಬುದನ್ನು ಕಂಡು ಇನ್ನೂ ಆನಂದಪಟ್ಟರು. ಒಂದು ಗಳಿಗೆ ಹಾಗೆಯೇ ನೋಡುತ್ತಿದ್ದು, ಈಗ ಏನು ಕಾಣುತ್ತಿದೆ ಎಂದರು. ಈಗ ಕಣ್ಣಿಗೆ ಏನೇ ಕಂಡರೂ ಆ ದೊಡ್ಡ ಹಂಸೆಯಲ್ಲಿ ಅಡಗಿ ಕುಳಿತಿರುವ ಸಣ್ಣ ಹಂಸೆಯ ನೆನಪಾಗುತ್ತದೆ. ಕಂಡುದು ಒಂದು ಗಳಿಗೆ ಕಾಣದಾಗಿ ಮತ್ತೆ ಕಾಣುತ್ತದೆ. ನೋಡು, ಹೊರಗಿನದು ದೃಶ್ಯ, ಅದನ್ನು ಕಾಣುವ ನೀನು ದೃಕ್. ನೀವಿಬ್ಬರೂ ಒಬ್ಬರನ್ನೊಬ್ಬರು ಸಂಧಿಸಿದಾಗ ನಡೆಯುವ ಕಾರ್ಯ ದರ್ಶನ. ಇದನ್ನು ಮನಸ್ಸಿನಲ್ಲಿ ಧರಿಸಿಕೊಂಡು ಕಂಡುದು ಕಾಣದಾಗಿ ಮತ್ತೆ ಕಾಣುವುದರ ಅರ್ಥವೇನು ನೋಡು. ಭಗವಾನ್ ದೃಕ್ಕು ದೃಶ್ಯವನ್ನು ದರ್ಶನ ಮಾಡಿದಾಗ ದರ್ಶನವು ತಾನೇ ತಾನಾಗಿ ಈ ಕೊನೆಯ ದೃಕ್ಕೂ ಆ ಕೊನೆಯ ದೃಶ್ಯವೂ ಇಲ್ಲವಾಗುವುದು. ಮತ್ತೆ ದರ್ಶನವು ಮರೆಯಾಗಿ ದೃಕ್ ದೃಶ್ಯಗಳು ಕಾಣುವುವು. ಭಗವಾನರಿಗೆ ಪರಮಾನಂದವಾಯಿತು. ವತ್ಸ, ಕೃತಾರ್ಥನಾದೆ, ವೇದಕ್ಕೆ ಅಧಿಕಾರಿಯಾದೆ, ಸರ್ವದೇವತೆಗಳೂ ಬಂದು ನಿನ್ನ ದೇಹದಲ್ಲಿ ಇರಲು ಯೋಗ್ಯನಾದೆ. ನಾನು ಮತ್ತೆ ಹೇಳುವವರೆಗೂ ಈ ವಿಷಯವನ್ನು ರಹಸ್ಯವಾಗಿಟ್ಟಿರು ಎಂದು ಆಶೀರ್ವಾದ ಮಾಡಿ ಕಳುಹಿಸಿಕೊಟ್ಟರು. ಅವರ ಆನಂದಕ್ಕೆ ಮೇರೆಯಿಲ್ಲ. ಬ್ರಹ್ಮರ್ಷಿಗಳ ಅಪ್ಪಣೆಯು ನೆರವೇರಿತು. ವಿಶ್ವವನ್ನೇ ಆರ್ಯವನ್ನಾಗಿ ಮಾಡುವ ಸಾಧನವು ಸಿದ್ಧವಾಯಿತು. ಬ್ರಹ್ಮರ್ಷಿ ಮಂಡಲಕ್ಕೆ ಅದನ್ನು ಒಪ್ಪಿಸಿದರೆ ತಾವು ಕೃತಾರ್ಥರಾದ ಹಾಗಾಯಿತು ಎಂಬ ಆನಂದದಲ್ಲಿ ಕುಳಿತಿದ್ದ ಕಡೆಯೇ ಸಂಜೆಯಾದುದನ್ನು ಕಂಡರು.